ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡಿರೋದು ಮಾಲೀಕರು. ನಾನಾಗಲೇ ಹೇಳ್ತಾ ಇದ್ದೆ, ಆಟೋ ಚಾಲಕರಿಗಾಗಲಿ, ಕ್ಯಾಬ್ ಚಾಲಕರಿಗಾಗಲಿ, ಬಸ್ಗಳ ಮಾಲೀಕರಿಗಾಗಲಿ ಅವ್ರಿಗೀಗ ಡೀಸೆಲ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಇನ್ನೊಂದು ಮತ್ತೊಂದು ಜಾಸ್ತಿ ಆಯಿತು ಅಂದ ತಕ್ಷಣ ಆ ಹೊರೆಯನ್ನು ಯಾವುದೇ ಬಸ್ ಮಾಲೀಕ ಹೊತ್ಕೊಳ್ಳಲ್ಲ. ನಿಮ್ಮನ್ನು ನಾನು ಬಿಡ್ತಾ ಇದ್ದೀನಿ ರೀ, ಕೊಡಿ 200 ರೂಪಾಯಿ ಜಾಸ್ತಿ ಕೊಡಿ, 300 ರೂಪಾಯಿ ಜಾಸ್ತಿ ಕೊಡಿ, ಒಂದು ಪ್ಲೇಸ್ಗೆ 500 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳೇ ಬಿಡ್ತಾನೆ. ಇನ್ನು ದಾರಿ ಇಲ್ಲ ಆ ಮನುಷ್ಯನಿಗೆ. ಇಷ್ಟ ಆಯ್ತಾ ಬಸ್ ಹತ್ಕೊಳ್ಳಿ, ಇಲ್ಲ ನಿಮ್ಮೂರಲ್ಲೇ ನೀವಿರಿ, ನಿಮ್ಮೂರಲ್ಲೇ ಇದ್ದುಬಿಡಿ, ನೀವು ಇಲ್ಲ ಬಸ್ ಹತ್ತಬೇಡಿ, ಇಲ್ಲ ಬಸ್ ಹತ್ತೀರಾ ಇಷ್ಟು ದುಡ್ಡು ಕೊಡಿ ಅಂತ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಜಾಸ್ತಿ ಆಗ್ತಾ ಇದೆ. 20 to 30%, 20% ಅಷ್ಟು ದರ ಏರಿಕೆ ಇಲ್ಲಿ ಮಾಡಿರೋದು ಖಾಸಗಿ ಬಸ್ಗಳು. ಪ್ರತಿದಿನ ಕನಿಷ್ಠ 150 ಲೀಟರ್ ತೈಲ ಹಾಕ್ಸ್ಕೊಳ್ತೀವಿ ಬಸ್ಗಳಿಗೆ. 150 ಲೀಟರ್ಸ್ ಬೇಕು ನಮಗೆ ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 450 ರೂಪಾಯಿ ಹೊರೆ ಆಗಿಬಿಡುತ್ತೆ ಇವರು ಏರಿಕೆ ಮಾಡಿರೋ ಕಾರಣದಿಂದಾಗಿ. ಇದರಿಂದ ನಮಗೆ ಬೆಲೆ ಏರಿಕೆ ಮಾಡದೆ ಬೇರೆ ದಾರಿ ಇಲ್ಲ. ಇದರ ಎಫೆಕ್ಟ್ ಪ್ರಯಾಣಿಕರ ಮೇಲೆ ಬೀಳುತ್ತೆ. ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಹೇಳಿಕೆ ಇದು. ದರ ಹೆಚ್ಚಳ ಎಷ್ಟೆಷ್ಟಪ್ಪ ಅಂತ ನೋಡಿದ್ರೆ, ಬೆಂಗಳೂರು ಬೆಳಗಾವಿ ಮೊದಲು 1000 ರೂಪಾಯಿ ಇತ್ತು, ಈಗ 1500 ರೂಪಾಯಿ ಕೊಡಿ ಅಂತ. ಬೆಂಗಳೂರು ಟು ಬೆಳಗಾವಿ ಮೊದಲು 1000 ರೂಪಾಯಿ, ಈಗ ಆ ಜಾಗದಲ್ಲಿ 1200 ರೂಪಾಯಿ. ಬೆಂಗಳೂರು ಮಂಗಳೂರು ಮೊದಲು 900 ರೂಪಾಯಿ, ಈಗ 1150 ರೂಪಾಯಿ. ಬೆಂಗಳೂರು ಮಡಿಕೇರಿ 700 ಇತ್ತು, 900 ರೂಪಾಯಿ ಆಯಿತು. ಬೆಂಗಳೂರು ಹುಬ್ಬಳ್ಳಿ 900 ಇತ್ತು, 1050 ಆಯಿತು. ಬೆಂಗಳೂರು ಕಲಬುರಗಿ 1200ರಿಂದ 1400. ಬೆಂಗಳೂರು ಬಳ್ಳಾರಿ 800ರಿಂದ 950 ರೂಪಾಯಿ ಆಯಿತು. ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಇದರಿಂದ ಈಗಾಗಲೇ ನೊಂದು ಶಕ್ತಿ ಯೋಜನೆಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಖಾಸಗಿ ಸಾರಿಗೆ ಇವತ್ತು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು 10ರಿಂದ 20% ದರವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು. ಇವತ್ತು ಆಲ್ರೆಡಿ ನಾವು ಮನವಿಗಳ ಮೇಲೆ ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯದಲ್ಲಿ